ಹಾಯ್. ದಿಸ್ ಇಸ್ ಒನ್ ಆಫ್ ದ ಮೀಡಿಯಂ ಲೆವೆಲ್ ಪ್ರಾಬ್ಲಮ್ ಅಂತ ಹೇಳ್ಬೋದು. ಡಿಫಿಕಲ್ಟ್ ಏನಲ್ಲ, ಹಾರ್ಡು ಅಲ್ಲ, ಸಿಂಪಲ್ಗಿಂತ ಸ್ವಲ್ಪ ಯೋಚನೆ ಮಾಡೋ ಪರಿಸ್ಥಿತಿ ಬರುತ್ತೆ. ಓಕೆ, ಎಲ್ಲದೂ ಯೋಚನೆ ಮಾಡೋದು, ಸ್ವಲ್ಪ ಯೋಚನೆ ಮಾಡಬೇಕು. ಜೆ ಪಿ ಮಾರ್ಗನಲ್ಲಿ ಕೇಳಿದ್ದಾರೆ. ಗೊತ್ತಿದೆ, ಜೆ ಪಿ ಮಾರ್ಗನ್ನು ಒಂದು ಫಿನ್ಟೆಕ್ ಕಂಪನಿ, ಒನ್ ಆಫ್ ದ ಲಾರ್ಜೆಸ್ಟ್ ಬ್ಯಾಂಕ್ ಇದೆ. ಏನು ಕ್ವಶನ್ ಅಂದರೆ, ಬ್ಯಾಂಕ್ ಆಫ್ ಐರ್ಲೆಂಡ್ ಇಸ್ ರಿಕ್ವೆಸ್ಟೆಡ್ ಯು ಡಿಟೆಕ್ಟೆಡ್ ಇನ್ವ್ಯಾಲಿಡ್ ಟ್ರಾನ್ಸಾಕ್ಷನ್ ಇನ್ ಡಿಸೆಂಬರ್ 2020 ಒಂದು ಇನ್ವ್ಯಾಲಿಡ್ ಟ್ರಾನ್ಸಾಕ್ಷನ್ ಕಂಡುಹಿಡಿದಿದ್ದೀರಾ ಅಂತ ಹೇಳುತ್ತೆ. ಯಾವ ಬೇಸಿಸ್ ಮೇಲೆ ಅಂದರೆ, ಆ ಇನ್ವ್ಯಾಲಿಡ್ ಟ್ರಾನ್ಸಾಕ್ಷನ್ ಬಂದ್ಬಿಟ್ಟು ಔಟ್ಸೈಡ್ ಆಫ್ ಬ್ಯಾಂಕಿಂಗ್ ನಾರ್ಮಲ್ ಅವರ್, ಅಂದರೆ ಇಷ್ಟು ಒಂದು ಬ್ಯಾಂಕ್ ಅಂದರೆ ಈ ಟೈಮಿಂದ ಈ ಟೈಮ್ ಒಳಗಡೆ ಅಂತ ಇರುತ್ತೆ. ಇದು ಬಂದ್ಬಿಟ್ಟು 9 ರಿಂದ 4 ಗಂಟೆ, 16 ಅಂದರೆ 4 ಗಂಟೆ. ಆರ್ ದ ಫಾಲೋಯಿಂಗ್ ಆಪರೇಷನ್ ಅವರ್. ಓಕೆ, ಮತ್ತು ಸ್ಯಾಟರ್ಡೆ ಸಂಡೇ ಕ್ಲೋಸ್ ಆಗುತ್ತೆ. ಈವನ್ ಸ್ಯಾಟರ್ಡೆ ಸಂಡೇ ಒಳಗಡೆ 9 to 4 ಒಳಗಡೆ ಆಗಿದ್ರು ಅದು ಇನ್ವ್ಯಾಲಿಡ್ ಟ್ರಾನ್ಸಾಕ್ಷನ್ನು. ಮತ್ತು ಐರಿಷ್ ರಿಪಬ್ಲಿಕ್ ಡೇ 25th ಮತ್ತು 26th ಅವತ್ತು ಅದ್ರ ಒಳಗಡೆ ಆಗಿದ್ರು ಕೂಡ ಇನ್ವ್ಯಾಲಿಡ್ ಟ್ರಾನ್ಸಾಕ್ಷನ್ ಅಂತ ಹೇಳಿದ್ದಾರೆ. ಇದನ್ನು ಟೋಟಲ್ ID ಬೇಕು ಅಂತ ಹೇಳಿದ್ದಾರೆ. ಹೆಂಗೆ ಕಂಡುಹಿಡಿಯೋದು ಅಂದರೆ, ವಿ ಕ್ಯಾನ್ ಡೂ ವಿತ್ ಕ್ಲಾಸ್ ಆರ್ ವಿತೌಟ್ ಕ್ಲಾಸ್ನ ಮಾಡ್ಬೋದು ನಾವು. ಸೆಲೆಕ್ಟ್ ಟ್ರಾನ್ಸಾಕ್ಷನ್ ID. ಒಂದು ಟ್ರಾನ್ಸಾಕ್ಷನ್ ID ಯಾವುದು? ಫ್ರಮ್ ಟೇಬಲ್ ನೇಮು ಬ್ಯಾಂಕ್ ಟ್ರಾನ್ಸಾಕ್ಷನ್. ಕಂಡೀಷನ್, ಮೇನ್ ಕಂಡೀಷನ್ ಇದು ಬೇಕು. ಫಸ್ಟು ಮಂತು ಮತ್ತು ಇಯರಿಗೆ ಹೋಗ್ಬಿಡೋಣ. ಮಂತ್ ಟೈಮ್ ಸ್ಟಾಪ್. ಮಂತನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದೀನಿ. ಯಾವುದು ಮಂತು? 12. ಹಿಂಗೆ 12 ಅಂತ ಬಂತು ಅಂದರೆ ಇಲ್ಲಿ ನೋಡ್ಬೋದು, ವ್ಯಾಲ್ಯೂಸ್ ಬಂದ್ಬಿಟ್ಟು 12. ಇಲ್ಲಾಂದರೆ ಡಿಸೆಂಬರ್ ಇತ್ತು ಅಥವಾ ಆ ಥರ ನಂಬರ್ ಇತ್ತು ಅಂದರೆ ನಾವು ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಬರೀ ಇದೊಂದೇ ಕಂಡೀಷನ್ನ ಇಲ್ಲ. ಇಯರ್ ಕೂಡ ಇದೆ. ಯಾವುದರಲ್ಲಿ? ಟೈಮ್ ಸ್ಟ್ಯಾಂಪಲ್ಲಿ ಇಯರ್ ಕೂಡ ಇದೆ. ಯಾವುದು? ಟೈಮ್ ಸ್ಟ್ಯಾಂಪಲ್ಲಿ. ಯಾವ ಇಯರು? 2022. ಇಯರ್ ಕೂಡ ಇದೆ 2022. ಮತ್ತು ಇನ್ನೊಂದು ಕಂಡೀಷನ್ನು, ಇವೆರಡೇ ಆಯಿತಾ? ಈಗ ಆಯಿತು, ಫಿಲ್ಟರ್ ಬಂದ್ಬಿಟ್ಟು 2 ದಿನಕ್ಕೆ ಆಯಿತು ಈ ಮಂತಲ್ಲಿ ಅಂತ. ಬಟ್ ಈ 4 ಕಂಡೀಷನ್ನೆಲ್ಲ 4 ಕಂಡೀಷನನ್ನು ಜಾಯಿನ್ ಮಾಡಬೇಕಾಗುತ್ತೆ. ಹೆಂಗೆ ಅಂದರೆ, ಸೇಮ್ ಡೇಟ್ ಪಾರ್ಟೇ ತೊಗೊಂಡು. ಓಕೆ, ಡೇಟ್ ಪಾರ್ಟ್ ಅನ್ನೋದೊಂದು ಫಂಕ್ಷನ್ನು. ಏನು ಮಾಡುತ್ತೆ ಡೇಟ್ ಪಾರ್ಟ್ ಅಂದರೆ, ಇದರಲ್ಲಿ ನಾವು ವೀಕ್ ಡೇ ಯಾವ್ಯಾವುದನ್ನ ಮಂತಲ್ಲಿದೆ ಅನ್ನೋದನ್ನು ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ನೋಡಿ, ವೀಕ್ ಡೇ, ಡೇಟ್ ಪಾರ್ಟ್ ಅನ್ನೋದು ಕೀವರ್ಡು. ಸರ್, ಕ್ಯಾಪಿಟಲ್ ಆಗಿದೆ. ಇದೊಂದು ಫಂಕ್ಷನ್, ಇನ್ಬಿಲ್ಟ್ ಫಂಕ್ಷನ್ನು. ಡೇಟ್ ಪಾರ್ಟ್ ಬಗ್ಗೆ ತಿಳಿಬೇಕು ಅಂದರೆ ಹೇಳ್ತೀನಿ ನಾನು ಇನ್ನೊಂದು ಸ್ವಲ್ಪ. ಯಾವ ಕಾಲಮಿಂದ? ಟೈಮ್ ಸ್ಟ್ಯಾಂಪ್ ಕಾಲಮಿಂದ. ಯಾವುದು? ಇನ್ 1,7. ಏನಿದು 1,7 ಅಂದರೆ? ವೀಕ್ ಡೇ, ಯಾವ ವೀಕಲ್ಲಿ ಅಂತ. ಯಾಕೆಂದರೆ ಅವನು ಹೇಳ್ತಾ ಇರೋದು ಕಂಪ್ಲೀಟಾಗಿ ಸ್ಯಾಟರ್ಡೆ ಸಂಡೇ ಕ್ಲೋಸು, ಯಾವ ವೀಕಲ್ಲಿ ಅಂತ. ಇದು ಒಂದು ಕಂಡೀಷನ್ ಆಗುತ್ತೆ. ಆರ್ ಒಂದು ಕಾಸ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಸ್ಟ್ಯಾಂಪನ್ನು ಆ್ಯಸ್ ಟೈಮ್ ಅಂತ ತಗೊತಾ ಇದ್ದೀನಿ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಏನಕ್ಕೆ ಈ ಥರ ಅಂತ. 09.... ಇದು ಟೈಮ್ ಸ್ಟ್ಯಾಂಪ್. ಈ ಥರ ಇರೋ ರೀತಿ ನಾನು ಕೋಲ್ ಅಂತ ತಗೊತೀನಿ, ಏಕೆಂದರೆ ಇಟ್ ವಿಲ್ ಬಿ ಆಫ್ ಮೋಸ್ಟ್ಲಿ ಸ್ಟ್ರಿಂಗ್ ಫಾರ್ಮ್ಯಾಟ್ ಅಲ್ಲಿರುತ್ತೆ. ಓಕೆ, ಇದು ಆರ್ ಒಳಗಡೆ ಇದು ಇಲ್ಲಿ ಬಂದ್ಬಿಟ್ಟು ಇದು ಗ್ರೇಟರ್ 9 ಗಂಟೆಗಿಂತ ಮೇಲೆ 4 ಗಂಟೆಗಿಂತ ಒಳಗಡೆ. ಓಕೆ, ಆರ್ ಇನ್ನೊಂದು ಕಂಡೀಷನ್ ಏನು? ಡೇಟ್ ಪಾರ್ಟ್ ಆಫ್ ಡೇ. 1 ಸೆಕೆಂಡ್. ಓಕೆ, ಡೇಟ್ ಪಾರ್ಟ್ ಬಂತು. ಡೇಟ್ ಪಾರ್ಟ್ ಆಫ್ ಯಾವುದನ್ನ? ಡೇನ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದೀನಿ. ನಾನು ಹೇಳಿದೆ ಇಲ್ಲಿ ವೀಕ್ ಡೇ ಯಾವುದು ಅಂತ ಎಕ್ಸ್ಟ್ರಾಕ್ಟ್ ಮಾಡ್ಬೋದು, ಡೇನ ಯಾವುದು ಅಂತ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಟೈಮ್ ಸ್ಟ್ಯಾಂಪ್ ಇನ್
ಇದೇ ಕಂಡೀಷನ್ ಮೇಲೂ 25 ಮತ್ತು 26 ಬ್ಯಾಂಕ್ ಹಾಲಿಡೇ ಅಂತ ಹೇಳಿದ್ದಾನೆ. ಅದಕ್ಕೆ ಇಲ್ಲಿ ನಾನು ಆ್ಯಂಡ್ ಕಂಡೀಷನ್ ಅಂತ ಹಾಕ್ತೀನಿ. ಮಂತ್ ಬಂದ್ಬಿಟ್ಟು ಟೈಮ್ ಸ್ಟಾಂಪ್ is equals to 12 is equal to 12. ಎಲ್ಲದಕ್ಕಿಂತ ಮುಂಚೆ ಇವತ್ತು ಎರಡಕ್ಕೂ ಲಿಂಕ್ ಯಾವ ಥರ ಮಾಡುತ್ತೆ ಅಂದರೆ ಆ್ಯಂಡ್ ಗೇಟ್ ಅಂತಲೂ ಹೇಳ್ಬೋದು, ಆ್ಯಂಡ್ ಲಾಜಿಕ್ ಅಂತನಾದರೂ ಹೇಳ್ಬೋದು. ಅಲ್ಲಿ ಎಕ್ಸ್ಪ್ಲೇನ್ ಒನ್ಸಲ್ಲಿ. ಫಸ್ಟ್ ಏನಾಗುತ್ತೆ ಅಂದರೆ ನಿಮಗೆ ಇದು ಗೊತ್ತಿದೆ ಮಂತಿಂದ ಏನಾಗುತ್ತೆ ಅಂತ, ದಟ್ ಇಸ್ ಫೈನ್. ನೆಕ್ಸ್ಟ್ ಏನು ಮಾಡ್ತೀವಿ ಅಂದರೆ ಕಾಸ್ಟ್ ಮಾಡ್ತೀವಿ. ದಿಸ್ ಚೆಕ್ ಇರ್ತ ಟ್ರಾನ್ಸಾಕ್ಷನ್ ಏನಾದರೂ ಬಿಫೋರ್ ಓಪನಿಂಗ್ ಅವರ್ಸ್ ಆಗಿದೆಯಾ ಅಂತ ಗೊತ್ತಾಗುತ್ತೆ. ಇಲ್ಲಿ ಇದೊಂದು ಕಂಡೀಷನ್ನು, ಇದು ಇದ್ರ ಒಳಗಡೆ ಆಗಿದೆಯಾ ಅಂತ ಇಲ್ಲಿ ನೋಡ್ಬೋದು. ಇಟ್ ಶುಡ್ ಬಿ ಗ್ರೇಟರ್, ಇಟ್ ಶುಡ್ ಬಿ ಲೆಸ್ ದೆನ್ ಅಂತ ಹಾಕಿದೆ. ಅದಾಯಿತು. ನೆಕ್ಸ್ಟ್ ಏನು ಡೇಟ್ ಪಾರ್ಟ್. ಇದರಲ್ಲಿ ಏನು ಹಾಕುವ ಅಂದರೆ ಚೆಕ್ ಇಫ್ ಅದೇನಾದರೂ ಅವತ್ತು 25ನೇ ತಾರೀಕು 26ನೇ ತಾರೀಕು ಆಗಿದೆಯಾ ಅಂತ ನೋಡುತ್ತೆ. ಏನಕ್ಕಿಲ್ಲ 6 ಹಾಕಿದ್ದೀನಿ ಅಂದರೆ ಇದರಲ್ಲಿ ಯಾವ ಒಂದು ಕಂಡೀಷನ್ ಟ್ರೂ ಆದರೂ ಕೂಡ ನಮಗೆ ಆ ಟ್ರಾನ್ಸಾಕ್ಷನ್ ಐಡಿ ಬೇಕು ಅಂತ. ಇಲ್ಲಿ ಇದು ಬಂದ್ಬಿಟ್ಟು ಹ್ಯಾಂಡ್ ಗೇಟು, ಆಬ್ವಿಯಸ್ಲಿ ಇಟ್ ಶುಡ್ ಬಿ. ನಾವು ಇಯರ್ ಇನ್ನೊಂದು ನೋಡ್ಬೋದು. ಇಲ್ಲಿ ಇಯರ್ ಮ್ಯಾಕ್ಸಿಮಮ್ ಅಲ್ಲ ಕೊಟ್ಟಿರೋದೇ 2022ನೇ ಕೊಟ್ಟಿರೋದು ಇಯರು. ನಾವು ತಲೆ ಕೆಡಿಸ್ಕೊಳಂಗಿಲ್ಲ ಮೇನ್ ಆಗಿ. ಅದಕ್ಕೆ ಅಲ್ಲಿ ಆ್ಯಂಡ್ ಕಂಡೀಷನ್ 6 ಹಾಕಿದ್ರೆ ಬರಲ್ಲ. ಯಾಕೆ 6 ಹಾಕಿದ್ರೆ ಬರಲ್ಲ? 2022ನೇ ಹೇಳಿದ್ದಾನೆ. ಇಟ್ ಶುಡ್ ಬಿ ಕಾಮನ್ ಇರಬೇಕು. ಅದಕ್ಕೋಸ್ಕರ ಇದನ್ನು ಡೇಟ್ ಪಾರ್ಟ್ ಬಂದ್ಬಿಟ್ಟು 1 to 7. ಏನಕ್ಕೆ ಮಾಡ್ತಿದ್ದೀವಿ ಇಲ್ಲಿ ಡೇಟ್ ಪಾರ್ಟ್ 1 to 7 ಅಂದರೆ? ಸ್ಯಾಟರ್ಡೆ ಅಂದರೆ 7, ಸಂಡೇ ಅಂದರೆ 1. ನೋಡಿ, ಸಂಡೇ 1 2 3 4 5 6 7 8. ಯಾವಾಗಲೂ ವೀಕ್ ಆಫ್ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಮಂಡೇ ಅಲ್ಲ, ಸಂಡೇ 1, ಸ್ಯಾಟರ್ಡೆ 7. ಸೊ ಸಂಡೇ ಅಥವಾ ಸ್ಯಾಟರ್ಡೆ ಆಗಿದೆಯಾ ಅಂತಲೂ ತೋರಿಸುತ್ತೆ ವೀಕ್ ಡೇ ದಿನ. ಇಫ್ ಇನ್ ಕೇಸ್ ಇದು ಟ್ರೂ ಆಯಿತು ಅಂದರೆ ಇಟ್ ವಿಲ್ ರಿಫ್ಲೆಕ್ಟ್. ಇದು ಚೆಕ್ ಮಾಡೋದು ಅವಶ್ಯಕತೆನೇ ಇಲ್ಲ. ಆ ಥರ ಸ್ಯಾಟರ್ಡೆ ಸಂಡೇ ಆಗಬಾರ್ದು ಅಂತ. ಅದಕ್ಕೆ ಸ್ವಲ್ಪ ಲಾಂಗ್ ಆಗಿದೆ ಸಮ್ ಇದು. ದಿಸ್ ಇಸ್ ದ ಓವರ್ ಆಲ್ ಕ್ರಕ್ಸ್. ಮತ್ತು ಇಲ್ಲಿ ಏನಕ್ಕೆ ಹಿಂಗೆ ಕೊಟ್ಟಿದ್ದಾನೆ ಅಂದರೆ 25-26 ಐರಿಷ್ ಹಾಲಿಡೇ ಅಂತ ಹೇಳಿದ್ದಾನೆ. ಮಂತ್ ಇಲ್ಲಿ ಎಕ್ಸ್ಟ್ರಾ ಹಾಕಿ ಕೊಟ್ಟಿದ್ದಾನೆ. ಇದು ಅವಶ್ಯಕತೆ ಇರಲಿಲ್ಲ. ಏನಕ್ಕೆ ಅಂದರೆ ಆಲ್ರೆಡಿ ಇಲ್ಲಿ ನಾನು ಮಂತ್ ಮೇಲೆ ಇದನ್ನು ಮಾಡಿದ್ದೀನಿ. ಬಟ್ ವರ್ಕ್ಸ್ ಎನಿವೆ, ಎಕ್ಸ್ಟ್ರಾ ಪ್ರೊಟೆಕ್ಷನ್ ಅಂತ ಹೇಳ್ಬೋದು ನಾವು. ಯಾ, ದಟ್ಸ್ ಆಲ್. ಥ್ಯಾಂಕ್ ಯು.